ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರುವಂತಹ ಜುಲೈ ತಿಂಗಳಿನ 2,000 ರೂಪಾಯಿಗಳನ್ನು ನಿನ್ನೆ ಪ್ರತಿ ಮಹಿಳೆಯರ ಖಾತೆಯು ಕೂಡ ಜಮಾ ಮಾಡಲಾಗಿದೆ. ಪ್ರತಿ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಳು ಜಮಾ ಆಗಿದೆ ಮತ್ತು ನಮ್ಮ ತಾಯಿಯವರಿಗೂ ಕೂಡ ನಿನ್ನೆ ಸಾಯಂಕಾಲ 2,000 ರೂಪಾಯಿಗಳು ಜಮಾ ಆಗಿದೆ. ಅದರ ಮೆಸೇಜ್ ಕೂಡ ಬಂದಿದೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನೀಡುವಂಥ ಅಕ್ಕಿ ಹಣವು ಕೂಡ ಪ್ರತಿ ಮಹಿಳೆಯರಿಗೂ ಕೂಡ ಜಮಾ ಆಗಿದೆ. ಯಾರು BPL ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಿರಲ್ಲ ಅಂತಹ ಮಹಿಳೆಯರಿಗೆ 100ಕ್ಕೆ 100ರಷ್ಟು ಅನ್ನಭಾಗ್ಯ ಯೋಜನೆಯ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳಿನ ಹಣ ಒಟ್ಟಿಗೆ ಜಮಾ ಆಗಿದೆ. ಇಲ್ಲಿ ಲೈವ್ ಪ್ರೂಫ್ ಆಗಿ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ನಮ್ಮ ತಾಯಿಯವರಿಗೆ ನಿನ್ನೆ ಸಾಯಂಕಾಲ 4:56 ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿದ್ದಂಥ 2,000 ರೂಪಾಯಿಗಳು ಜಮಾ ಆಗಿದೆ. ಇಲ್ಲಿ ಡೇಟ್ ಕೂಡ ಕಾಣ್ತಾ ಇರ್ಬೋದು, 7/10/2024. ಅದೇ ರೀತಿ ನಿನ್ನೆ ಸಾಯಂಕಾಲ ಮತ್ತೆ 5:05 2,000 ರೂಪಾಯಿಗಳು ಅಕ್ಕಿ ಹಣ ಜಮಾ ಆಗಿದೆ. ನೋಡ್ಬೋದು, ಇಲ್ಲಿ ದಿನಾಂಕ ಕೂಡ ಕಾಣ್ತಾ ಇರ್ಬೋದು, 7/10/2024 ಅಂತೇಳಿ. ಇದು ಕೆನರಾ ಬ್ಯಾಂಕ್ದು ಡೀಟೇಲ್ಸ್ ಆಗಿದೆ. ಪ್ರತಿ ಮಹಿಳೆಯರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ 100ಕ್ಕೆ 100ರಷ್ಟು ಜಮಾ ಆಗಿದೆ. ಯಾರಿಗೆ ಜಮಾ ಆಗಿದೆ, ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಒಂದು ವೇಳೆ ನೀವೇನಾದರೂ ಜಮಾ ಆಗಿಲ್ಲ ಅಂತ ಹೇಳಿ DBT ಆ್ಯಪ್ ಮೂಲಕ ಚೆಕ್ ಮಾಡ್ಕೊಳ್ಳೋರಿದ್ರಂದ್ರೆ DBT ಆ್ಯಪ್ ಮೂಲಕ ಚೆಕ್ ಮಾಡ್ಕೊಳ್ಳೋರಿದ್ರಂದ್ರೆ ಇನ್ನೂ 2 ದಿನ ಬಿಟ್ಟು ಚೆಕ್ ಮಾಡ್ಕೊರಿ. ಯಾಕಂದರೆ ಇನ್ನೂವರೆಗೂ ಕೂಡ DBT ಆ್ಯಪಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಗಿಲ್ಲ. ಆದರೂ ಕೂಡ ಪ್ರತಿ ಮಹಿಳೆಯರ ಬ್ಯಾಂಕ್ ಖಾತೆಗೆ 100ಕ್ಕೆ 100ರಷ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ. ಇಲ್ಲಿ ನೋಡ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು DBT ಆ್ಯಪ್ ಮೂಲಕ ಚೆಕ್ ಮಾಡ್ಕೊಳ್ಳೋರಿದ್ರಂದ್ರೆ ಇನ್ನೂ 2 ದಿನದವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟನ್ನು ತೋರಿಸೋದಿಲ್ಲ. ಯಾಕಂದರೆ ಹಣ ಜಮಾ ಆಗಿ 2 ದಿನದ ನಂತರ ಅದು ಅಪ್ಡೇಟನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಕೊನೆಯದಾಗಿ 11/8/2024 ಜಮಾ ಆಗಿದೆ. ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ ಕೂಡ ಆಗಿಲ್ಲ. ಮತ್ತು ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಗಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಹೋಗಿ ಪರಿಶೀಲನೆ ಮಾಡ್ಕೊರಿ. ಬ್ಯಾಂಕ್ ಖಾತೆಗಳಿಗೆ 100ಕ್ಕೆ 100ರಷ್ಟು ಹಣ ಜಮಾ ಆಗಿರುತ್ತೆ. ಇದು ಯಾರಿಗೆ ಜಮಾ ಆಗಿದೆ, ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋನ ಇತರ ಮಹಿಳಾ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.